ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಗಳಲ್ಲಿ ನಿಮ್ಮ ವಾಣಿಜ್ಯ ಗಂಗೋತ್ರಿ ಎನ್ನುವ ಪಠ್ಯಪುಸ್ತಕದ ಪದ್ಯಭಾಗವನ್ನು ನಾವು ವಿಶ್ಲೇಷಣೆ ಮಾಡಿದ್ದೇವೆ. ಇವತ್ತು ಮತ್ತೆ ನಾವು ಈ ಪುಸ್ತಕದಲ್ಲಿರುವಂಥ ಗದ್ಯ ಭಾಗವನ್ನು ವಿಶ್ಲೇಷಣೆ ಮಾಡಬೇಕು. ಗದ್ಯ ಭಾಗದಲ್ಲಿ ಎರಡನೆಯ ಪಾಠ ಸೂರ್ಯನಿಗೆ ಕಂಕಣ ಕಟ್ಟಿದವರು ಯಾರು, ಸೂರ್ಯನಿಗೆ ಕಂಕಣ ಕಟ್ಟಿದವರು ಯಾರು ಎನ್ನುವ ಲೇಖನವನ್ನು ನಾವಿವತ್ತು ವಿಶ್ಲೇಷಣೆ ಮಾಡಬೇಕು. ಪ್ರಸ್ತುತ ಈ ಗದ್ಯ ಭಾಗವನ್ನು ರಚಿಸಿರುವವರು ಡಾಕ್ಟರ್ B.A. ವಿವೇಕರೈ. ಹೊಸಗನ್ನಡ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೇವೆ. ಕತೆ, ಕಾದಂಬರಿ, ನಾಟಕ, ಪ್ರಬಂಧ, ವಿಮರ್ಶೆ, ಹಾಸ್ಯ, ಆತ್ಮಚರಿತ್ರೆ, ಜೀವನ ಚರಿತ್ರೆ, ವೈಜ್ಞಾನಿಕ ಲೇಖನಗಳು ಅಥವಾ ಪ್ರಬಂಧಗಳು. ಇಂದು ನಾವು ಡಾಕ್ಟರ್ B.A. ವಿವೇಕರೈ ಇವರು ರಚಿಸಿದ ಸೂರ್ಯನಿಗೆ ಕಂಕಣ ಕಟ್ಟಿದವರು ಯಾರು ಎನ್ನುವ ಈ ಗದ್ಯ ಭಾಗವನ್ನು ನಾವು ವಿಶ್ಲೇಷಣೆ. ಈ ಗದ್ಯ ಭಾಗವನ್ನು ವಿಶ್ಲೇಷಣೆ ಮಾಡುವ ಮೊದಲು ನಾವು ಸಂಕ್ಷಿಪ್ತವಾಗಿ ಕವಿ ಪರಿಚಯವನ್ನು ಒಮ್ಮೆ ನೋಡಬೇಕು. ಪುಟ ಸಂಖ್ಯೆ 84ರಲ್ಲಿ ಲೇಖಕರ ಪರಿಚಯವನ್ನು ಕೊಟ್ಟಿದ್ದಾರೆ. ಪ್ರೊಫೆಸರ್ B.A. ವಿವೇಕರೈ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪುಣಚ ಗ್ರಾಮದ ಅಗ್ರಾಳದಲ್ಲಿ ಡಿಸೆಂಬರ್ 8, 1946ರಂದು ಜನಿಸಿದರು. ಇವರು ಸಾಹಿತಿ ಹಾಗೂ ಪತ್ರಕರ್ತ. ಅಗ್ರಾಳ ಪುರಂದರೆಯವರು ಇವರ ತಂದೆ, ಯಮುನಾ ಇವರ ತಾಯಿ. ಪ್ರಕೃತಿ ರಮಣೀಯವಾದ ಅಗ್ರಾಳದ ಪರಿಸರದಲ್ಲಿ ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪುಣಚ ಗ್ರಾಮದ ಅಗ್ರಾಳದಲ್ಲಿ ಇವರು ಜನಿಸಿದರು. ಅಗ್ರಾಳ ಪರಿಸರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿರುವಂತಹ ಮಾನ್ಯ ಲೇಖಕರು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ BSc ಪಡೆದರು. ನಂತರ ಮೈಸೂರು ವಿಶ್ವವಿದ್ಯಾಲಯದ ಮಂಗಳೂರು ಸ್ನಾತಕೋತ್ತರ ಕೇಂದ್ರದಲ್ಲಿ ಮೊದಲ ತಂಡದ ವಿದ್ಯಾರ್ಥಿಯಾಗಿ ಕನ್ನಡ MA ಸ್ನಾತಕೋತ್ತರ ಪದವಿ ಪಡೆದರು. ಇವರು ಪದವಿಯಲ್ಲಿ BSc ವಿದ್ಯಾರ್ಥಿಯಾಗಿದ್ದು ನಂತರ ಅವರು ಕನ್ನಡದಲ್ಲಿ MA ಪೂರೈಸಿದವರು, ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದವರು. ಈಗಿನ ನಾವು ಮಂಗಳೂರು ವಿಶ್ವವಿದ್ಯಾಲಯ ಅಂತ ಏನು ಹೇಳ್ತಾ ಇದ್ದೆವು, ಅದು ಆಗ ಮೈಸೂರು ವಿಶ್ವವಿದ್ಯಾಲಯ ಆಗಿತ್ತು. ಆ ಮೈಸೂರು ವಿಶ್ವವಿದ್ಯಾನಿಲಯದ ಮಂಗಳೂರು ಸ್ನಾತಕೋತ್ತರ ಕೇಂದ್ರ, ಇಲ್ಲಿ ಇವರು ತಮ್ಮ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದರು. ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರ್ ಹಾಮಾನ ಅವರ ಮಾರ್ಗದರ್ಶನದಲ್ಲಿ ತುಳು ಜಾನಪದ ಸಾಹಿತ್ಯ ಇದರ ಕುರಿತು ಸಂಶೋಧನೆಗೆ PhD ಪದವಿಯನ್ನು ಪಡೆದರು. 1981ರಲ್ಲಿ ಅವರು PhD ಅವರಿಗೆ ಪ್ರಾಪ್ತವಾಗ್ತದೆ. ಅವರು PhD ಪದವಿಯನ್ನು ಪಡೆದಂಥ ವಿಷಯ ಯಾವುದು? ತುಳು ಜಾನಪದ ಸಾಹಿತ್ಯ ವಿಷಯದ ಮೇಲೆ ಅವರು PhD ಪದವಿಯನ್ನು ಪಡೆದಿದ್ದಾರೆ. ಅವರಿಗೆ ಮಾರ್ಗದರ್ಶನವನ್ನು ನೀಡಿದವರು ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಹಾಮ ನಾಯಕ. ಮುಂದೆ ಮಂಗಳೂರು ಸ್ನಾತಕೋತ್ತರ ಕೇಂದ್ರದ ಮಂಗಳ ಗಂಗೋತ್ರಿ, ಈಗ ಕೊಣಾಜಿಯಲ್ಲಿದ್ದ ಮಂಗಳ ಗಂಗೋತ್ರಿ, ಮಂಗಳೂರು ಸ್ನಾತಕೋತ್ತರ ಕೇಂದ್ರ ಇದರ ಕನ್ನಡ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಸೇರಿ ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ, ಪ್ರಾಧ್ಯಾಪಕರಾಗಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ
24 ವರ್ಷಗಳ ಕಾಲ ಅಂದರೆ 1970ರಿಂದ 1904ರವರೆಗೆ ಸೇವೆಯನ್ನು ಸಲ್ಲಿಸಿ SVP ಕನ್ನಡ ಅಧ್ಯಯನ ಕೇಂದ್ರವನ್ನು ಕಟ್ಟಿ ಬೆಳೆಸಿದರು. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ SVP ಕನ್ನಡ ಅಧ್ಯಯನ ಕೇಂದ್ರವನ್ನು ಕಟ್ಟಿ ಬೆಳೆಸಿದರು. 2004ರಿಂದ 2007ರವರೆಗೆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ 2007ರಿಂದ 2009ರವರೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇದರ ಕುಲಪತಿಗಳಾಗಿಯೂ ಸೇವೆ ಸಲ್ಲಿಸಿದ್ದಾರೆ. 2009ರಿಂದ 2012ರವರೆಗೆ ಜರ್ಮನಿಯ ಉತ್ಸ್ಬರ್ಗ್ ವಿಶ್ವವಿದ್ಯಾಲಯದ ಇಂಡಾಲಜಿ ವಿಭಾಗದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಅವರು ಕೆಲಸ ಮಾಡಿದ್ದಾರೆ. ಅಮೆರಿಕದ ಜರ್ಮನಿಯ ವಿಶ್ವವಿದ್ಯಾಲಯಕ್ಕೆ ಅವರು ಸಂದರ್ಶಕ ಪ್ರಾಧ್ಯಾಪಕರು ಅವರು ಕೆಲಸ ಮಾಡಿದ್ದಾರೆ. B.A. ವಿವೇಕದೇವರ ಮುಖ್ಯ ಕೃತಿಗಳು ಯಾವುವು ಅನ್ನೋದರಲ್ಲಿ ಕೊಟ್ಟಿದ್ದರಲ್ಲಿ ತುಳುಗಾದೆಗಳು 1971ರಲ್ಲಿ ಪ್ರಕಟವಾದ ಕೃತಿ ತುಳುಗಾದೆಗಳು. ಆಮೇಲೆ ತುಳು ಒಗಟುಗಳು 1921ರಲ್ಲಿ, ತೌಳವ ಸಂಸ್ಕೃತಿ 1975ರಲ್ಲಿ, ತುಳುವ ಅಧ್ಯಯನ ಕೆಲವು ವಿಚಾರಗಳು 1980, ತುಳು ಜಾನಪದ ಸಾಹಿತ್ಯ 1985, ಆನ್ವಯಿಕ ಜಾನಪದ 1985, ಭಾರತೀಯ ಪರಂಪರೆ ಮತ್ತು ಸಾಹಿತ್ಯದಲ್ಲಿ ಒಗಟು 1986, ಗಿಳಿಸುವೆ 1995, ಇರುಳ ಕಣ್ಣು 2009, ಹಿಂದಣ ಹೆಜ್ಜೆ 2009, ರಂಗದೊಳಗಿನ ಬಹಿರಂಗ 2009, ಬಾಗಿಲ ತೆರೆದರು 2011, ಜರ್ಮನಿಯ ಒಳಗಿನ 2012, ಕನ್ನಡ ನುಡಿ ನಡೆಯ ಬರಹಗಳು, ಅರಿವು ಸಾಮಾನ್ಯವೇ, ನೆತ್ತರ ಮದುವೆ, ಚಿಲಿಯಲ್ಲಿ ಭೂಕಂಪ, ಮೊದಲ ಮೆಟ್ಟಿಲು, ಕನ್ನಡ ದೇಸಿ ಸಂಮೇಳನ ನುಡಿಗಳು, 80 ದಿನಗಳಲ್ಲಿ ವಿಶ್ವ ಪರ್ಯಟನ, ಅಕ್ಕನ ಮನೆ, ಕಲಿತದ್ದು ಕಲಿಸಿದ್ದು ಮೊದಲಾದ ವೈವಿಧ್ಯಮಯ ಕೃತಿಗಳನ್ನು ಇವರು ರಚಿಸಿದ್ದಾರೆ. 15ಕ್ಕೂ ಮಿಕ್ಕಿ ಸಂಪಾದನಾ ಕೃತಿಗಳನ್ನು ಹಾಗೂ ಆಂಗ್ಲ ಭಾಷೆಯಲ್ಲಿ 4 ಕೃತಿಗಳನ್ನು ಇವರು ಪ್ರಕಟಿಸಿದ್ದಾರೆ. ಕನ್ನಡ ತುಳು ಸಾಹಿತ್ಯ ಹಾಗೂ ಜಾನಪದ ಸಂಶೋಧನೆಯ ಸಲುವಾಗಿ ಜರ್ಮನಿ ಫಿನ್ಲ್ಯಾಂಡ್ ಮೊದಲಾದ ದೇಶಗಳಿಗೆ ಅವರು ಪ್ರವಾಸವನ್ನು ಕೈಗೊಂಡವರು. ಯಾಕೆ? ಕನ್ನಡ ತುಳು ಸಾಹಿತ್ಯ ಮತ್ತು ಜಾನಪದ ಸಂಶೋಧನೆಯ ಸಲುವಾಗಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಅಕಾಡೆಮಿ ಗೌರವ ಮೊದಲಾದ ಪ್ರಶಸ್ತಿ ಸೇರಿದಂತೆ ವಿವಿಧ ಪ್ರಶಸ್ತಿಗೆ ಇವರು ಪುರಸ್ಕೃತರಾದರು. ಮೂಡಬಿದ್ರೆಯ ವಿಶ್ವ ನುಡಿ ವಿರಾಸತ್ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು 2013ರಲ್ಲಿ ವಹಿಸಿಕೊಂಡರು. ಹೀಗೆ ಸಾಹಿತ್ಯ ಸಂಶೋಧನೆ ಮುಂತಾದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿ ನಾನಾ ಪದವಿ ಪುರಸ್ಕಾರಗಳನ್ನು ಪಡ್ಕೊಂಡವರು ಡಾಕ್ಟರ್ B.A. ವಿವೇಕದೇವರು. ಇವರ ಲೇಖನವನ್ನು ಈಗ ನಾವಿಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗಬೇಕು. ಈ ಲೇಖನವನ್ನು ಅವರು ಬರೆದಿರುವಂಥದ್ದು 2010ರ ವೇಳೆಗೆ ಸಂಭವಿಸಿದ ಕಂಕಣ ಸೂರ್ಯಗ್ರಹಣ ಸಂದರ್ಭದಲ್ಲಿ. 2010ರಲ್ಲಿ ಸಂಭವಿಸಿದ ಕಂಕಣ ಸೂರ್ಯಗ್ರಹಣ ಸಂದರ್ಭದಲ್ಲಿ ಪ್ರೊಫೆಸರ್ B.A. ವಿವೇಕದೇವರು ಈ ಲೇಖನವನ್ನು ಬರೆಯುತ್ತಾರೆ. ಆಗ ಇವರು ಜರ್ಮನಿಯ ಉತ್ಸ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಇಂಡಾಲಜಿ ವಿಭಾಗದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು. ಆ ಉತ್ಸ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಅವರು ಇಂಡಾಲಜಿ ವಿಭಾಗದ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದಾರೆ. ಆ ಸಂದರ್ಭದಲ್ಲಿ ಗ್ರಹಣ ಪ್ರಾಕೃತಿಕ ಘಟನೆಯನ್ನು ಸೂಕ್ಷ್ಮವಾಗಿ ಇದೊಂದು ಪ್ರಾಕೃತಿಕ ಘಟನೆ. ಈ ಪ್ರಾಕೃತಿಕ ಘಟನೆಯೊಂದನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡುತ್ತಾ ಗಂಭೀರ ಹಾಗೂ ನವಿರಾದ ಹಾಸ್ಯದ ಮೂಲಕ ಬ್ಲಾಗ್ನಲ್ಲಿ ಬರೆದ ವಿಶಿಷ್ಟ ಬರಹ ಸೂರ್ಯನಿಗೆ ಕಂಕಣ ಕಟ್ಟಿದವರು ಯಾರು? ಈ ಗ್ರಹಣ ನೀವೆಲ್ಲ ಕೇಳಿರ್ತೀರಿ. ಗ್ರಹಣ ಅಂತ ಒಂದು ಪ್ರಾಕೃತಿಕ ಘಟನೆ.
ಕಂಕಣ ಗ್ರಹಣ ಸಂಭವಿಸಿದ ಆ ಸಂದರ್ಭದಲ್ಲಿ ಇವರು ಈ ಲೇಖನ ಬರೀತಾರೆ. ಆಗ ಅವರು ಜರ್ಮನಿಯಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ಸಂಭವಿಸಿದ ಈ ಗ್ರಹಣದ ಬಗ್ಗೆ ಬರೆಯುತ್ತಾ ಅವರು ಒಂದು ರೀತಿಯಲ್ಲಿ ನವಿರಾದ ಹಾಸ್ಯ ಮತ್ತು ಕೆಲವು ಗಂಭೀರ ವಿಚಾರಗಳನ್ನು ಕೂಡ ಈ ಲೇಖನದಲ್ಲಿ ತರ್ತಾರೆ. ಆಗ ಆ ಒಂದು ಕಂಕಣ ಸೂರ್ಯಗ್ರಹಣ ಸಂಭವಿಸಿದ ಆ ಸಂದರ್ಭದಲ್ಲಿ ಇವರ ಮನಸ್ಸಲ್ಲಿ ಎದ್ದಂತಹ ಕೆಲವು ಪ್ರಶ್ನೆಗಳು, ಅವರಿಗೆ ಆದ ಕುತೂಹಲ ಮತ್ತು ಆ ಗ್ರಹಣದ ಬಗ್ಗೆ ಅಥವಾ ಸೂರ್ಯನ ಬಗ್ಗೆ ಬೇರೆ ಬೇರೆ ದೇಶಗಳಲ್ಲಿ ಪ್ರದೇಶಗಳಲ್ಲಿ ಇರುವಂಥ ನಂಬಿಕೆಗಳು, ಪುರಾಣಗಳಲ್ಲಿ ಬಂದಿರುವಂತಹ ವಿವರಗಳು, ಕಥೆಗಳು ಅವೆಲ್ಲವನ್ನ ಒಗ್ಗೂಡಿಸಿಕೊಂಡು ಅವುಗಳನ್ನೆಲ್ಲ ಸೇರಿಸಿಕೊಂಡು ಅವರು ಈ ಲೇಖನವನ್ನು ತಯಾರು ಮಾಡಿರುವಂಥದ್ದು. ನಮಗೆ ಗೊತ್ತಿದೆ, ಈ ಸೂರ್ಯಗ್ರಹಣದಲ್ಲಿ ಚಂದ್ರಬಿಂಬ ಸೂರ್ಯಬಿಂಬದ ಅಂಚನ್ನು ಮಾತ್ರ ತೆರಪಿಬಿಟ್ಟು ಉಳಿದ ಮಧ್ಯಭಾಗವನ್ನು ನಮ್ಮ ದೃಷ್ಟಿಯಿಂದ ಮರೆ ಮಾಡುವ ಒಂದು ವಿಶೇಷ ಪರಿಸ್ಥಿತಿ. ಇದಕ್ಕೆ ಕಂಕಣ ಗ್ರಹಣ ಅಂತ ಕರೀತಾರೆ. ಇಲ್ಲಿ ಆ ಸೂರ್ಯಗ್ರಹಣದ ವೇಳೆ ಚಂದ್ರನ ಕಪ್ಪು ಬಿಂಬವನ್ನು ಆವರಿಸಿದ ಸೂರ್ಯಬಿಂಬವು ಬಳೆಯಂತೆ ಪ್ರಜ್ವಲಿಸಿದೆ. ನೋಡಿ, ಸೂರ್ಯಗ್ರಹಣದ ವೇಳೆ ಚಂದ್ರನ ಕಪ್ಪು ಬಿಂಬವನ್ನು ಆವರಿಸಿದ ಸೂರ್ಯಬಿಂಬವು ಒಂದು ಬಳೆಯಂತೆ ಪ್ರಜ್ವಲಿಸಿದೆ. ಸೂರ್ಯಬಿಂಬದ ಹೊಳೆಯುವ ಭಾಗ ಒಂದು ಬಳೆಯಂತೆ ಕಾಣುವುದರಿಂದ, ಸೂರ್ಯಬಿಂಬದ ಹೊಳೆಯುವ ಭಾಗ ಒಂದು ಬಳೆಯಂತೆ ಕಾಣುವುದರಿಂದ ಈ ಹೆಸರು ಬಂದಿದೆ. ಕಂಕಣ ಸೂರ್ಯಗ್ರಹಣ ಅನ್ನೋ ಹೆಸರು ಬಂದಿದೆ ಅನ್ನೋದರಲ್ಲಿ ಅವರು ವಿವರಿಸಿಕೊಡ್ತಾರೆ. ಪುಟ ಸಂಖ್ಯೆ 81 ಸೂರ್ಯನಿಗೆ ಕಂಕಣ ಕಟ್ಟಿದವರು ಯಾರು? ಕಂಕಣ ಅನ್ನೋ ಶಬ್ದಕ್ಕೆ ಬಳೆ ಅಂತ ಅರ್ಥ ಕೂಡ ಇದೆ. ಕಂಕಣ ಅಂತ ಶಬ್ದಕ್ಕೆ ಬಳೆ ಅಂತ ಅರ್ಥ ಇದೆ. ಇನ್ನೊಂದು ಕಂಕಣ ಅಂದರೆ ಈ ಮದುವೆಯ ಸಂದರ್ಭದಲ್ಲಿ ವಧುವರರ ಮುಂಗೈಗೆ ಕಟ್ಟುವ ರಕ್ಷಾ ಒಂದು ಸೂತ್ರ ಕೂಡ, ಮದುವೆ ವಧುವರರ ಕೈ ಕಟ್ಟುವ ರಕ್ಷಾ ಸೂತ್ರ ಕಂಕಣ ಅಂತ ಅರ್ಥ ಇದೆ. ನೋಡಿ, ಇಲ್ಲಿ ಆ ಕಂಕಣ ಅಂತ ಒಂದು ಪದ ಶಬ್ದ ಈ ಲೇಖನದಲ್ಲಿ ಯಾವ ಅರ್ಥವನ್ನು ಪಡ್ಕೊಂಡು ಬೆಳೆಯುತ್ತಿದೆ ಅಥವಾ ಪ್ರವೇಶ ಪಡೆಯುತ್ತೆ ಅನ್ನೋದು ನಾವಿಲ್ಲಿ ಗಮನಿಸ್ಕೊಳ್ಳಿ. ಅದ ಕಾರಣ ನೀವು ಗಮನಿಸ್ಕೊಳ್ಳಿ, ಪ್ರಸ್ತುತ ಲೇಖನವನ್ನು 2010ರಲ್ಲಿ ಸಂಭವಿಸಿದ ಕಂಕಣ ಸೂರ್ಯಗ್ರಹಣ, ಎಲ್ಲಿ ಜರ್ಮನಿ ಸಂಭವಿಸಿದ ಕಂಕಣ ಸೂರ್ಯಗ್ರಹಣ ಸಂದರ್ಭದಲ್ಲಿ ಲೇಖಕರಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ತಮಗೆ ಅನಿಸಿದಂಥ ವಿಚಾರಗಳನ್ನು ಈ ಲೇಖನದಲ್ಲಿ ಮುಂದಿಡ್ತಾ ಹೋಗ್ತಾರೆ. ನಾನು ಸೂರ್ಯನನ್ನು ನೋಡದೆ 5 ದಿನ ಆಯಿತು. ಇಲ್ಲಿ ಕುಳಿತುಕೊಂಡು ಇಂಟರ್ನೆಟ್ ನೋಡಿದರೆ ಕನ್ನಡ ಪತ್ರಿಕೆಗಳಲ್ಲಿ, ಬ್ಲಾಗ್ಗಳಲ್ಲಿ ಸೂರ್ಯನದೇ ನಿರೂಪಕರು ಯಾಕೆ ವಿವೇಕಾನಂದರು ನಿರೂಪಕರು ಹೇಳ್ತಾರೆ, ನಾನು ಸೂರ್ಯನನ್ನು ನೋಡದೆ 5 ದಿನ ಆಯಿತು. ಇಲ್ಲಿ ಕುಳಿತುಕೊಂಡು ಇಂಟರ್ನೆಟ್ ನೋಡಿದರೆ ಕನ್ನಡ ಪತ್ರಿಕೆಗಳಲ್ಲಿ, ಬ್ಲಾಗ್ಗಳಲ್ಲಿ ಸೂರ್ಯನದೇ ಸುದ್ದಿ. ಸೂರ್ಯನನ್ನು ಕೆಲವು ಗಂಟೆಗಳ ಕಾಲ ಇವತ್ತು ಹಿಡಿದಿದ್ದಾರಂತೆ, ಅವನಿಗೆ ಕಂಕಣ ತೊಡಿಸಿದ್ದಾರಂತೆ. ನನಗೆ ಕುತೂಹಲ ಎಂದರೆ, ಸೂರ್ಯನಿಗೆ ಕಂಕಣ ತೊಡಿಸಿದವರು ಯಾರು? ಸೂರ್ಯನಿಗೆ ಕಂಕಣ ತೊಡಿಸಿದ ಇದು ಪೇಪರಲ್ಲಿ ಅಥವಾ ಇಂಟರ್ನಲ್ಲಿ ಬರ್ತಾ ಇದ್ದ ಸುದ್ದಿ. ಇದನ್ನು ಇವರು ಓದ್ತಾರೆ. ಹೇಗೆ ಸೂರ್ಯನನ್ನು ಕೆಲವು ಗಂಟೆಗಳ ಕಾಲ ಇವತ್ತು ಹಿಡಿದಿದ್ದಾರಂತೆ, ಅವನಿಗೆ ಕಂಕಣ ತೊಡಿಸಿದ್ದಾರಂತೆ. ನನಗೆ ಕುತೂಹಲ, ಅವರಿಗೆ ಕುತೂಹಲ ಅಂದರೆ ಈ ಸೂರ್ಯನಿಗೆ ಕಂಕಣ ತೊಡಿಸಿದವರು ಯಾರು? ಇದು ಇವರ ಪ್ರಶ್ನೆ. ಅವನ್ನೇ ಕೇಳೋಣವೆಂದರೆ, ನಾನು ಈಗ ಇರುವ ವೂರ್ಜ್ಬರ್ಗ್ನಲ್ಲಿ ಅವನ ಸುಳಿವೇ ಇಲ್ಲದೆ ದಿನಗಳೇ ಸಂದಿವೆ. ಈ ವೂರ್ಜ್ಬರ್ಗ್ನಲ್ಲಿ ಅವನ ಸುಳಿವೇ ಇಲ್ಲದ ದಿನಗಳೇ ಸಂದಿವೆ. ಅದಕ್ಕೆ ಅವನ್ನ ಕೇಳೋ ಅಂತ ಹೇಳಿದ್ರೆ ಅವನೇ ಇಲ್ಲ ಅಂತೇಳಿ ಅವರು ಹೇಳ್ತಾರೆ. ಸುಳಿವೇ ಇಲ್ಲ, ದಿನಗಳೇ ಸಂದಿವೆ. ದೀರ್ಘ ರಜೆಯಲ್ಲಿದ್ದಾನೆ.
ಮತ್ತೆ ಕೆಲಸಕ್ಕೆ ಬರಲು ಇನ್ನೂ 3 ತಿಂಗಳು ಆಗಬಹುದು ಎನ್ನುತ್ತಾರೆ. ಅವನು ಇಲ್ಲದೆ ನನಗಂತೂ ಸ್ವಲ್ಪ ಕಷ್ಟ ಆಗಿದೆ, ಆದರೆ ಏನು ಮಾಡೋದು, ಅವನಿಗೂ ವೆಕೇಶನ್ ಬೇಕಲ್ಲ, ಅವನಿಗೂ ರಜೆ ಬೇಕಲ್ಲ. ಸ್ವಲ್ಪ ಏನು ನಾವೆಲ್ಲ ಹಾಸ್ಯ ಮೂಲಕ ಅದನ್ನು ನಿರೂಪಿಸ್ತಾರೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಎನ್ನುತ್ತಾಳೆ ಅಕ್ಕ. ಕನ್ನಡದ ನಡುಗನ್ನಡ ಸಾಹಿತ್ಯ ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿ ಕೂಡಲ ಸಂಗಮ ಚನ್ನಮಲ್ಲಿಕಾರ್ಜುನ ಎನ್ನುವ ಅಂಕಿತದೊಂದಿಗೆ ತನ್ನ ವಚನಗಳನ್ನು ನಿರೂಪಿಸಿದವಳು. ಆಕೆಯ ವಚನದ ಒಂದು ಸಾಲನ್ನು ಈ ಸಂದರ್ಭದಲ್ಲಿ ನಿರೂಪಕರು ನೆನಪಿಸಿಕೊಡ್ತಾರೆ, ಅದನ್ನು ಇಲ್ಲಿ ಉಲ್ಲೇಖಿಸ್ತಾರೆ. ಅವ್ರು ಹೇಳ್ತಾರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದ. ರವಿ ಅಂದರೆ ಸೂರ್ಯ, ಲೋಕದ ಚೇಷ್ಟೆಗೆ ಸೂರ್ಯ ಬೀಜವಾದಂತೆ. ಅಂದರೆ ಸೂರ್ಯ ಅಂದರೆ ಸೂರ್ಯೋದಯ ಆಗ್ತಾ ಇದ್ದಾಗೆ ನಮ್ಮ ದಿನನಿತ್ಯದ ಕಾರ್ಯಕಲಾಪಗಳು ಅಥವಾ ಕೆಲಸ ಕಾರ್ಯಗಳು ಆರಂಭಗೊಳ್ಳುವಂಥದ್ದು, ಅಥವಾ ಒಂದರ ಪ್ರಕೃತಿ ಚೈತನ್ಯಗೊಳ್ಳುವಂಥದ್ದೇ ಅದು ಸೂರ್ಯೋದಯ. ಆದ ಕಾರಣ ಇಡೀ ಯಾವುದು ಲೋಕದ ಇಡೀ ಎಲ್ಲ ಚೇಷ್ಟೆಗಳಿಗೂ ಮೂಲ ಕಾರಣ ಯಾರು? ಸೂರ್ಯ. ಸೂರ್ಯ ಇಲ್ಲ ಅಂತಿದ್ರೆ ಮತ್ತೆ ಜೊತೆಯಲ್ಲಿ ಕತ್ತಲು, ಜಡತ್ವ, ಚೈತನ್ಯ ಇಲ್ಲದೇ ಇರುವಂಥದ್ದು ಹೀಗಿರ್ತದೆ. ಆದ ಕಾರಣ ಇಡೀ ಜಗದ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಅದೇ ರೀತಿ ನಮ್ಮ ತ್ರಿಕರಣಗಳು ಏನಿದೆ ಅಥವಾ ನಮ್ಮೆಲ್ಲ ಪಂಚೇಂದ್ರಿಯಗಳೆಲ್ಲ ಅಂಗಾಂಗಗಳಿದೆ, ಇವು ಎಲ್ಲರ ಚೇಷ್ಟೆಗೆ ಕಾರಣ ಯಾವುದು? ಈ ಮನಸ್ಸು. ಆದ ಕಾರಣ ಮನಸ್ಸನ್ನು ಮರ್ಕಟ ಅಂತ ಹೇಳ್ತಾರೆ. ಮನಸ್ಸು ಅಂತ ಅದು ಬಹಳ ಚಂಚಲವಾದ. ಈ ಚಂಚಲವಾದ ಈ ಮನಸ್ಸೇ ನಮ್ಮ ಕರ್ಣಗಳಿಗೆ ಏನು ಮೂಲ. ಅದೇ ರೀತಿ ಎನ್ನುತ್ತಾಳೆ ಅಕ್ಕ, ಅವಳದು ಅನುಭವದ ಮಾತು. ವಚನಕಾರರೆಲ್ಲ ಬರೆದಂಥ ವಚನಗಳಿಂದ ಅದು ಅವರು ಅನುಭವದ ನೆಲೆಯಲ್ಲಿ ಬರೆದಂಥ. ಆದ ಕಾರಣ ಅವರು ಅನುಭಾವಿಗಳು. ಅದನ್ನೇ ಇಲ್ಲಿ ನಿರೂಪಿಸಿಕೊಂಡು ಹೇಳ್ತಾರೆ, ಅಕ್ಕನ ಈ ಮಾತಿನಿದೆ, ಇದು ಅನುಭವದ ಮಾತು. ಅದಕ್ಕೆ ಅಕ್ಕ ಎಲ್ಲವನ್ನು ಬಿಸಾಕಿ ಅನುಭಾವ್ಯ. ಆದ ಕಾರಣ ನಮಗೆ ಗೊತ್ತೇ ಇದೆ, ಅಕ್ಕ ಮಹಾದೇವಿ ಆಕೆ ಸಾಂಸಾರಿಕ ಜೀವನವನ್ನು ತ್ಯಜಿಸಿದವಳು ಅಂತ. ಎಡವೆಯಂತೆ ಶಿವಭಕ್ತರ ಮನೆಯಲ್ಲಿ ಬೆಳೆದಂಥ ಅವಳು ಶಿವಭಕ್ತೆಯಾಗಿ ಬೆಳೆದು ನಂತರ ಅವಳಿಗೆ ವೈವಾಹಿಕ ಜೀವನ ಇಷ್ಟ ಇಲ್ಲ ಇದ್ರೂ ಕೂಡ ಕೌಶಿಕ ರಾಜನ ಒತ್ತಾಯಕ್ಕೆ ಮಣಿದು ಅವಳು ಮದುವೆ ಆಗಬೇಕಾಯಿತು. ಕೊನೆಗೂ ಅವಳು ಮದುವೆಗೆ ಒಪ್ಪಿಕೊಳ್ಳುವಾಗ 3 ಷರತ್ತನ್ನು ಹಾಕ್ತಾಳೆ. ಆ ಷರತ್ತನ್ನು ನೀನು ಯಾವಾಗ ಮೇಲ್ತೇವೋ ಆಗ ನಿಮಗೂ ನನಗೂ ಸಂಬಂಧವೇ ಇಲ್ಲ, ನಾನು ಸಂಬಂಧ ಬಿಟ್ಟು ಬರ್ತೇನೆ ಅಂತ ಹೇಳ್ತಾಳೆ. ಅದೇ ರೀತಿ ರಾಜನ ಕೌಶಿಕನಿಗೂ ಅಕ್ಕನಿಗೂ ಅಕ್ಕ ಮಹಾದೇವಿಗೂ ಕೂಡಿ ಬರುವುದಿಲ್ಲ. ಒಂದು ದಿವಸ ಅವನ ತ್ಯಜಿಸಿ ಬಿಡ್ತಾಳೆ ಅವಳು. ಕೊನೆಗೆ ತನ್ನದೇ ಆದ ಅನುಭವ ಲೋಕದಲ್ಲಿ ಅವಳು ಬೇರೆ ಹೋಗುವುದನ್ನು ಗಮನಿಸ್ಕೊಳ್ತಾಳೆ. ಅಂದರೆ ಅವಳಿಗೆ ಲೌಕಿಕ ಜೀವನದ ಬಗ್ಗೆ ಒಂದು ರೀತಿಯಲ್ಲಿ ಏನು ತಿರಸ್ಕಾರವು ಜಿಗುಪ್ಸೆ ಒಂದು ಬರ್ತದೆ. ಅದನ್ನು ಇಲ್ಲಿ ನಿರೂಪಣೆ ಹೇಳ್ತಾರೆ. ಅದಕ್ಕೆ ಎಲ್ಲವನ್ನು ಬಿಸಾಕಿ ಅನುಭಾವ್ಯ. ನಮಗೆ ಹಾಗೆ ಯಾವುದನ್ನು ಮಾಡಲು ಬಿಡಲು ಆಗುವುದಿಲ್ಲ. ನಮ್ಮದು ಕಟ್ಟಿಕೊಳ್ಳುವ ಯಾತನೆ. ಸೂರ್ಯ ಕೂಡ ನಮ್ಮ ಹಾಗೆ ಬದುಕಿನಲ್ಲಿ ಸಾಕಷ್ಟು ಹಣಗಿದ್ದಾನೆ. ಬಿಡುವು ಇಲ್ಲದೆ ನಿರಂತರ ದುಡಿಯುವ ಕಾಯಕ ಯೋಗಿ ಆತ. ನಿರೂಪಣೆ ಹೇಳ್ತಾರೆ, ಸೂರ್ಯ ಅವನು ಬಿಡುವಿಲ್ಲದೆ ನಿರಂತರ ದುಡಿಯುವ ಕಾಯಕ ಯೋಗಿ. ಆದ ಕಾರಣ ಏನಾಗಿದೆ ಕೇಳಿದ್ರೆ ಅವನಿಗೆ ಏನು ಬದುಕಿನ ಸಾಕಷ್ಟು ಅವನು ಕೂಡ ಹೆಣಗಿದ್ದಾನೆ. ಒಂದು ರೀತಿಯಲ್ಲಿ ನಮ್ಮ ಹಾಗೆ ಅವನು ಕೂಡ ಬದುಕಿನ ಸಾಕಷ್ಟು ಕಷ್ಟಪಟ್ಟಿದ್ದಾನೆ ಅದನ್ನು ನಿರೂಪಕರಲ್ಲಿ ಹೇಳ್ತಾರೆ. ಆದ ಕಾರಣ ಅವನಿಗೊಂದು ಶ್ರದ್ಧೆ ಬೇಕಲ್ಲ. ಆದ ಕಾರಣ ಈ ಮೂಲಕ ಅವನೊಂದು ರೀತಿಯಲ್ಲಿ ರಜೆ ತಗೊಳ್ಳುವುದು ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾರೆ. ಬಿಡುವಿಲ್ಲದೆ ನಿರಂತರ ದುಡಿಯುವ ಕಾಯಕ ಯೋಗಿ ಆತ ತಾನು ಉರಿಯುತ್ತಾ ಲೋಕಕ್ಕೆ ಬೆಳಕು ಕೊಡುತ್ತಾನೆ. ಹೌದಲ್ಲ, ಸೂರ್ಯ ತಾನು ಉರಿಯುತ್ತಾ ಈ ಲೋಕಕ್ಕೆ ಬೆಳಕು ಕೊಡ್ತಾನೆ. ಕೆಲವೊಮ್ಮೆ ಸ್ವಲ್ಪ ಉರಿ ನಮಗೆ ತಾಗಿದರಂತೂ ನಮ್ಮ ಅಸಹನೆ ಒದ್ದಾಟ ಹೇಳುತ್ತಿದೆ. ಕೆಲಸ ನಮಗೆ ಸ್ವಲ್ಪ ಈ ಬಿಸಿಲ ಉರಿ ತಾಗಿ ಸಾಕು ನಮಗೆ ಎಷ್ಟು ಅಸಹನೆ ಇರ್ತದೆ, ಈ ಒದ್ದಾಟ ಅಲ್ವ.
ಅದರ ಯಾತನೆಯನ್ನು ತಾಳಲಿಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ಸ್ವಲ್ಪ ಉರಿ ನಮಗೆ ತಾಗಿದಂತೂ ನಮ್ಮ ಅಸಹನೆ ಒದ್ದಾಟ ಹೇಳ್ತಿರೋದು. ಮುಂದೆ ಹೇಳ್ತಾರೆ ನೋಡಿ, ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಏಪ್ರಿಲ್ನಿಂದ ಜೂನ್ವರೆಗೆ ಸೂರ್ಯನ ಕಾವು ತಡೆಯಲಾರದೆ ಬೆಳಗ್ಗೆ ಅರ್ಧ ದಿನ ಮಾತ್ರ ಕೆಲಸ ಮಾಡುತ್ತಾರೆ. ಸಾಕಷ್ಟು ಅನುಭವವಿರುವಂಥ ಲೇಖಕರು ಇನ್ನೊಂದು ಸಂದರ್ಭವನ್ನು ಅಥವಾ ಇನ್ನೊಂದು ಘಟನೆಯನ್ನು ಅಥವಾ ಇನ್ನೊಂದು ವಿಚಾರದಲ್ಲಿ ಅವರು ಹೇಳ್ತಾರೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಏಪ್ರಿಲ್ನಿಂದ ಜೂನ್ವರೆಗೂ ಸೂರ್ಯನ ಕಾವು ಅಂತ ಹೇಳಿದರೆ ತಡೆಯಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣ ಆ ಪ್ರದೇಶದಲ್ಲಿ ಏನು ಮಾಡಿದ್ದಾರೆ, ಬೆಳಗ್ಗೆ ಅರ್ಧ ದಿನ ಮಾತ್ರ ಕೆಲಸ ಮಾಡ್ತಾರೆ. ಬೆಳಗ್ಗೆ ಅರ್ಧ ದಿನ ಮಾತ್ರ ಕೆಲಸ ಮಾಡ್ತಾರೆ, ರಜೆ. ಯಾಕೆ ಇಡೀ ವರ್ಷ ಕೆಲಸ ಮಾಡಲಿಕ್ಕೆ ಆ ಬಿಸಿಲಿನ ಬೇಗಿಗೆ ಆಗುವುದಿಲ್ಲ ಅಂತೆ. ಇದು ಸರಕಾರಿ ಸಂಸ್ಥೆಗಳಿಗೆ ಮಾತ್ರ, ಅದು ಕೂಡ ಯಾವುದು ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ. ಜನಸಾಮಾನ್ಯರು ಸೂರ್ಯನ ಜೊತೆಗೆ ಸ್ನೇಹ ಸಂಬಂಧ ಬೆಳೆಸಿರುವ ಕಾರಣ ಅವರಿಗೆ ಸೂರ್ಯನ ಕಾವು ತಪ್ಪುವುದಿಲ್ಲ. ಅದು ಸ್ವಲ್ಪ ವ್ಯಂಗ್ಯಾತ್ಮಕವಾಗಿ ಹೇಳು. ಇದನ್ನು ಏನು ಮಾಡಿದ್ರೆ, ಸರ್ಕಾರಿ ಕೆಲಸಗಳಿಗೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ರಜೆ ಕೊಡ್ತಾರೆ. ಆದರೆ ಸಾಮಾನ್ಯ ಕೂಲಿ ಹಣ್ಣು ಮಾಡಿ ದುಡಿಯೋ ಜನಗಳಿಗೆ ಅವರ ಪಾಡಿ ಕೆಲಸ ಮಾಡ್ತಾ ಹೋಗ್ತಾರೆ. ಅದನ್ನೇ ನಿರೂಪಕರು ಹೇಳ್ತಾರೆ. ಏನಾಗಿತ್ತು, ಜನಸಾಮಾನ್ಯರು ಸೂರ್ಯನ ಜೊತೆಗೆ ಸ್ನೇಹ ಸಂಬಂಧವನ್ನು ಬೆಳೆಸಿದ ಕಾರಣ ಅವರಿಗೆ ಸೂರ್ಯನ ಕಾವು ತಪ್ಪುವುದಿಲ್ಲ. ನಾನು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇರುವಾಗ ಪ್ರತಿದಿನ ಸಂಜೆ ದನ ಕರು ಮೇಯಿಸುವ ಹೆಣ್ಣು ಮಕ್ಕಳು ಹಗಲಿಡೀ ಮೇಯಿಸಿ ಹಿಂದಕ್ಕೆ ಬರುತ್ತಿದ್ದ ನೋಡ್ತಾರೆ. ಇವರು ಕನ್ನಡ ವಿಶ್ವವಿದ್ಯಾಲಯ ಇದೆ, ಹಂಪಿಯಲ್ಲಿದೆ. ಆ ಹಂಪಿಯಲ್ಲಿದ್ದ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇವರು ಕೆಲಸ ಮಾಡ್ತಾ ಇರುವಾಗ ಅವರು ಪ್ರತಿದಿನ ಸಂಜೆ ಅಲ್ಲಿ ನೋಡ್ತಾರೆ. ಪ್ರತಿದಿನ ಸಂಜೆ ದನ ಕರು ಮೇಯಿಸುವ ಹೆಣ್ಮಕ್ಳು, ಆ ದನ ಕರುಗಳ ಮೇಯಿಸಿದ ಹೆಣ್ಮಕ್ಳು ಹಗಲಿಡೀ ದನ ಕರುಗಳ ಮೇಯಿಸಿ ಹಿಂದಕ್ಕೆ ಬರುತ್ತಾ ಇರುವುದನ್ನು ಇವರು ನೋಡ್ತಾರೆ. ಸೂರ್ಯನ ಉಗ್ರತೆ 45 ಡಿಗ್ರಿ ಎನ್ನುತ್ತಿದ್ದರು. ಎಷ್ಟು ಸೂರ್ಯ ಉಗ್ರತೆ ಆಗ 40 ಡಿಗ್ರಿ ಅಂತ ಇದ್ರು. 3 ಬೇಸಗೆಗಳನ್ನು ಹಂಪಿಯಲ್ಲಿ ಕಳೆದ ನನಗೆ ಸೂರ್ಯ ಸ್ನೇಹಿತ ಆಗಿದ್ದ. ಆಗ 3 ಬೇಸಗೆಯನ್ನು ಅವರು ಹಂಪಿಯಲ್ಲಿ ಕಳೀತಾರೆ. ಆಗ ನಿರೂಪಣೆ ಹೇಳ್ತಾರೆ, ಆ ಕಾರಣಕ್ಕಾಗಿ ಸೂರ್ಯ ನನಗೆ ಸ್ನೇಹಿತನಾಗಿದೆ. ಯಾಕೆಂತ ಕೇಳಿದ್ರೆ ಅಲ್ಲಿ ಸೂರ್ಯನ ಉಗ್ರತೆ 45 ಡಿಗ್ರಿ. ಅದಕ್ಕೆ ಅಲ್ಲಿ ಇರಲೇಬೇಕು, ಅದು ಅಲ್ಲಿಂದ ಬಿಟ್ಟು ಬರುವಾಗಿಲ್ಲ, ಉಪಾಯ. ಆದ ಕಾರಣ ಏನಾಗ್ತದೆ, ಕೆಲಸ ನಾವು ಇಂಥ ಒಂದು ಅನಿವಾರ್ಯ ಸಂದರ್ಭದಲ್ಲಿ ನಾವು ಅದರ ಜೊತೆಗೆ ಹೊಂದಿಕೊಂಡು ಹೋಗಲೇಬೇಕಾಗ್ತದೆ ಅಲ್ವಾ. ಅವರ ಶತ್ರುವಾಗಿದ್ದು ಕೂಡ ಅವನ್ನ ಗೆಳೆಯನಾಗಿ ಮಾಡಿಕೊಡ್ಬೇಕಾಗ್ತದೆ. ಅದನ್ನೇ ನಿರೂಪಣೆ ಹೇಳುವುದರಲ್ಲಿ ಕಳೆದ ನನಗೆ ಸೂರ್ಯ ಸ್ನೇಹಿತ ಆಗಿದ್ದ. ಆದರೆ ಈಗ -10 ಡಿಗ್ರಿ ಎನ್ನುವ ಇಲ್ಲಿ ಸೂರ್ಯ ಚಳಿಗೆ ಹೆದರಿ ರಜೆಯಲ್ಲಿದ್ದಾನೋ ಎನ್ನುವ ಅನುಮಾನ ನನ್ನದು. ಆ ಸೂರ್ಯನಿಗೆ ನನ್ನ ಊರಿನಲ್ಲಿ ಕಂಕಣ ಭಾಗ್ಯ ದೊರೆತದ್ದು ನನಗೆ ತುಂಬ ಖುಷಿಯ ಸಂಗತಿ. ಈಗ ಅವರು ಆ ಜರ್ಮನಿಯಲ್ಲಿರುವ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಹಂಪಿಯಲ್ಲಿ 3 ಬೇಸಿಗೆ ಕಳೆದವರು. ಆಗ 45 ಡಿಗ್ರಿ ಅದು ಉಗ್ರತೆ ಇತ್ತು. ಅದರ ಜೊತೆಗೆ ಇವರು ಬಾಡಿ ಬದುಕಿದವರು ಕೊನೆಗೆ ಸೂರ್ಯನೇ ತನ್ನ ಸ್ನೇಹಿತನಾಗಿ ಮಾಡಿಕೊಂಡ ಹಾಗೆ ಅದಕ್ಕೆ ಹೊಂದಿಕೊಂಡು. ಅಂತಹ ಲೇಖಕರಿಗೆ ಅಥವಾ ನಿರೂಪಕರಿಗೆ ಇವತ್ತು ಅವರು ಜರ್ಮನಿಯಲ್ಲಿದ್ದಾರೋ ಅಲ್ಲಿ ಈ ಕಂಕಣ ಗ್ರಹಣ, ಸೂರ್ಯ ಕಂಕಣ ಗ್ರಹಣ ಸಂಭವಿಸಿ ಆ ಸಂದರ್ಭದಲ್ಲಿ ಅವರಿಗೆ ಏನು ನೆನಪು ಮಾಡಿಕೊಡ್ತಾರೆ, ಸೂರ್ಯ ಚಳಿಗೆ ಹೆದರಿ, ಇಲ್ಲಿ ಸೂರ್ಯ ಚಳಿಗೆ ಹೆದರಿ ರಜೆಯಲ್ಲಿದ್ದಾನೋ ಎನ್ನುವ ಅನುಮಾನ ನನ್ನದು. ಆ ಸೂರ್ಯನಿಗೆ ನನ್ನ ಊರಲ್ಲಿ ಕಂಕಣ ಭಾಗ್ಯ ದೊರೆತದ್ದು ನನಗೆ ತುಂಬ ಖುಷಿಯ ಸಂಗತಿ. ಆದರೆ ನನ್ನ ಕುತೂಹಲ ಅವನಿಗೆ ಕಂಕಣ ತೊಡಿಸಿದ್ದು ಯಾರು ಎಂದು, ಅವನಿಗೆ ಕಂಕಣ ತೊಡಿಸಿದ್ದು ಯಾರು. ಇದು ನಿರೂಪಕರನ್ನ ಕಾಡಿದ ಪ್ರಶ್ನೆ. ಒಟ್ಟು ನಾವು ಇಷ್ಟು ಅಂಶಗಳನ್ನು ನೋಡಿದಾಗ ನಾವಿಲ್ಲಿ ಏನು ಗಮನಿಸ್ಕೊಳ್ಬೇಕು, ಜರ್ಮನಿಯಲ್ಲಿ
ಕಂಕಣ ಸೂರ್ಯಗ್ರಹಣ ಸಂಭವಿಸಿದ ಆ ಸಂದರ್ಭ, ಏನು ಆ ಸೂರ್ಯಗ್ರಹಣ ನಡೆಯುತ್ತದೋ ಅದು ಸಂಭವಿಸುವ ಅಂಥ ಸಂದರ್ಭದಲ್ಲಿ ಅವರಿಗೆ ತಾನು ಕಳೆದ ದಿನಗಳನ್ನು ಅವರು ಮೆಲುಕು ಹಾಕ್ತಾರೆ, ಕಳೆದ ದಿನಗಳನ್ನು ಮೆಲುಕು ಹಾಕ್ತಾರೆ. ಜೊತೆಗೆ ಅಕ್ಕ ಮಹಾದೇವಿಯ ವಚನದ ಸಾಲನ್ನು ನೆನಪು ಮಾಡಿಕೊಳ್ಳುತ್ತಾ ಪ್ರಸ್ತುತ ಆ ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನು ನಿರೂಪಿಸ್ತಾ ಹೋಗ್ತಾರೆ. ಸೂರ್ಯನ ಬಗ್ಗೆ ವಿವರಿಸ್ತಾ, ಸೂರ್ಯ ಸಾಕಷ್ಟು ಹೆಣಗಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಅವರು. ಅವನು ನಿರಂತರ ದುಡಿಯುವ ಒಬ್ಬ ಕಾಯಕ ಯೋಗಿ. ತಾನು ಉರಿಯುತ್ತಾ ಲೋಕಕ್ಕೂ ಬೆಳಕನ್ನು ಕೊಡುವ ಒಂದು ವಿಶೇಷ ಶಕ್ತಿ ಸೂರ್ಯ. ಆ ಸೂರ್ಯನಿಗೆ ಇವತ್ತು ಕಂಕಣ ಗ್ರಹಣ ಅಥವಾ ಕಂಕಣ ಕೂಡಿ ಬಂದೆ ಅಂತ ಹೇಳುವಾಗ ಇವರಿಗೆ ಒಂದು ರೀತಿ ಆಶ್ಚರ್ಯ ಆಗ್ತದೆ. ಕೊನೆಗೆ ಅವರನ್ನು ಇದನ್ನು ಯಾರು ಆ ಕಂಕಣವನ್ನು ತೊಡಿಸಿದ್ರು ಎನ್ನುವಂಥ